ಹಾಯ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಹಾಗಲಕಾಯಿಯನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರ್ತಕ್ಕಂತಹ ಗೊಜ್ಜು ರೆಸಿಪಿಯನ್ನು ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಈ ಹಾಗಲಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಡು ಬರೋಣ. ಹಾಗಲಕಾಯಿಯನ್ನು ಮೊದಲು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದರ ಒಳಗಡೆ ಇರ್ತಕ್ಕಂತಹ ಬೀಜವನ್ನು ತೆಗಿಬೇಕು. ಈ ರೀತಿಯಾಗಿ ಚಿಕ್ಕದಾಗಿ ತುಂಡುಗಳಾಗಿ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಈ ಪಾತ್ರೆಯಲ್ಲಿ ಹಾಕಿ ಇಡಬೇಕು. ಈಗ ಕಟ್ ಮಾಡಿರ್ತಕ್ಕಂತಹ ಹಾಗಲಕಾಯಿನೆಲ್ಲ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಹಾಕಿ ನಂತರ ಒಂದು 2-3 ಸತಿ ಇದನ್ನ ಚೆನ್ನಾಗಿ ಕೈಯಲ್ಲಿ ಈ ರೀತಿಯಾಗಿ ಕಿವುಚ್ಕೊಂಡು ಇಡಬೇಕು. ಇದನ್ನು ಒಂದು ಸತಿ ವಾಶ್ ಮಾಡಿ ತೆಗಿಬೇಕು. ನೀವು ಹಾಗಲಕಾಯಿ ಕಟ್ ಮಾಡೋಕ್ಕೆ ಮುಂಚೆ ಹಾಗಲಕಾಯಿನ ತೊಳೆದ್ರೆ ಈ ರೀತಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹಾಗಲಕಾಯಿ ತುಂಡು ಮಾಡಿರ್ತಕ್ಕಂಥ ಹಾಗಲಕಾಯಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸ್ಪೂನ್ನಿಂದ ಕಲಿಸ್ಕೋಬೇಕು. ಇದು ಕಲಸಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಅರ್ಧ ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಿ. ನಂತರ ನಾನು ಇದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಲರ್ ಬಂದಿದೆ. ಇದನ್ನ ನೋಡಿ ಹಾಗಲಕಾಯಲ್ಲೆಲ್ಲ ಅರಿಶಿನ ಅಂಶ ಹೀರ್ಕೊಂಡಿದೆ. ಇದನ್ನು ಕಂಪ್ಲೀಟಾಗಿ ಕೈಯಲ್ಲಿ ನೀರನ್ನು ಹಿಂಡಿ ತೆಗಿಬೇಕು. ಈ ರೀತಿಯಾಗಿ ಮಾಡಿದಾಗ ಹಾಗಲಕಾಯಲ್ಲಿ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಸಪೋಸ್ ತುಂಬ ಕಹಿ ಇರುತ್ತೆ, ಹಾಗಲಕಾಯಿ ತಿನ್ನೋಕ್ಕಾಗಲ್ಲ, ಇಷ್ಟಪಡದೇ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಮೆಥಡನ್ನು ಫಾಲೋ ಮಾಡಿ. ಇಲ್ಲ ಹಾಗೇ ತಿನ್ನಬೇಕಂದ್ರೆ ನೀವು ಡೈರೆಕ್ಟಾಗಿ ಸೋಕ್ ಮಾಡಿ ಹಿಂಡದೆ ಆ ನೀರನ್ನು ಬಳಸ್ಕೊಂಡು ನೀವು ಹಾಗಲಕಾಯಿ ಗೊಜ್ಜು ಮಾಡ್ಬೋದು. ನಂತರ ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಪಾತ್ರೆ ಕಾದ ನಂತರ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಟ್ ಮಾಡಿ ಸೋಕ್ ಮಾಡಿರ್ತಕ್ಕಂತಹ ಹಾಗಲಕಾಯಿಯನ್ನು ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾ ಬರಬೇಕು. ಇಲ್ಲಿ ಹಾಗಲಕಾಯಿ ಎಣ್ಣೆಯಲ್ಲಿ ಸಂಪೂರ್ಣವಾಗಿ ಬೆಂದು ಆ ಕ್ರಿಸ್ಪಿನೆಸ್ ಬರುತ್ತೆ, ಅಲ್ಲಿವರೆಗೆ ಇದನ್ನ ಕಂಟಿನ್ಯೂಸ್ ಆಗಿ ಹುರಿತಾ ಬನ್ನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ ಬೇಯಿಸಿ. ನೋಡಿ ಹಾಗಲಕಾಯಿ ಫ್ರೈ ಆಗ್ತಾ ಎಣ್ಣೆ ಎಲ್ಲ ಹಾಗಲಕಾಯಿ ಡ್ರೈ ಆಗ್ತಾ ಬರುತ್ತೆ. ನಂತರ ಎಣ್ಣೆ ಎಲ್ಲ ನೋಡಿ ಈ ರೀತಿಯಾಗಿ ಬಿಡ್ತಾ ಬರುತ್ತೆ, ಅಲ್ಲಿವರೆಗೆ ನೀವು ಇದನ್ನ ಫ್ರೈ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಮಾಡಿದಾಗ ಹಾಗಲಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಗುಜ್ಜಲ್ಲಿ ಹಾಗಲಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದು 2-3 ಸೆಕೆಂಡ್ವರೆಗೆ ಹುರಿತಾ ಬನ್ನಿ. ಇದು ಫ್ರೈ ಆಗ್ತಾ ಇರಲಿ. ಪಕ್ಕದಲ್ಲೇ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಕಟ್ ಮಾಡಿರ್ತಕ್ಕಂತಹ ಬೆಳ್ಳುಳ್ಳಿ 1-2 ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ತುಂಡುಗಳು ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನ ಹುರ್ಕೋಬೇಕು. ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿಯನ್ನು ಹಾಕೋಬೋದು, ಇಲ್ಲಾಂದರೆ ಅಚ್ಚಕಾರದ ಪುಡಿಯನ್ನು ಬಳಸ್ಕೋಬೋದು, ನಿಮ್ಮ ಆಪ್ಷನ್ನು. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಲ್ಲ ಕಂದು ಬಣ್ಣ ಬರುವವರೆಗೆ ಹುರಿತಾ ಬರಬೇಕು. ಟೊಮೆಟೊ 1-2 ಟೊಮೆಟೊನ ಕಟ್ ಮಾಡಿ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹರಳುಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು. ಟೊಮೆಟೊ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿದು ಚೆನ್ನಾಗಿ ಇದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ತಾ ಬರಬೇಕು. ಓಕೆ, ಇದೀಗ ಮುಚ್ಚಳನ ಮುಚ್ಚಿಬಿಟ್ಟು 5 ನಿಮಿಷದವರೆಗೆ ಇದು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಟೊಮೆಟೊ ಬೇಯಕ್ಕೆ ಮುಚ್ಚಳ ಮುಚ್ಚಿ ಇಡಬೇಕು. 5 ನಿಮಿಷ ಆದ ನಂತರ ನಾನು
ಮುಷ್ಲ ತೆರೆದು ನೋಡ್ತಾ ಇದ್ದೀನಿ. ನೋಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ಕಂಪ್ಲೀಟಾಗಿ ಸಾಫ್ಟಾಗಿ ಬಂದಿದೆ. ಇನ್ನು ಇದು ಗೊಜ್ಜು ಥರ ಬರಬೇಕು, ಅಲ್ಲಿವರೆಗೆ ಈ ಟೊಮೆಟೊನ ಕಂಟಿನ್ಯೂಸ್ ಆಗಿ ಬೇಯಿಸ್ತಾ ಬರಬೇಕು. ಬೇಯ್ತಾ ಟೊಮೆಟೊ ಎಲ್ಲ ಮ್ಯಾಶ್ ಆಗಿಬಿಟ್ಟು ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಬರುತ್ತೆ. ಅಲ್ಲಿವರೆಗೆ ನೀವು ಇದನ್ನ ಬೇಯಿಸ್ತಾ ಬನ್ನಿ. ಎಲ್ಲೂ ನೀರನ್ನು ನಾನಿಲ್ಲಿ ಬಳಸ್ಕೊಂಡಿಲ್ಲ. ಕಾಶ್ಮೀರ್ ಚಿಲ್ಲಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನ್, ನೀವು ಬೇಕಾದರೆ ಬಳಸ್ಕೋಬೋದು, ಕಲರ್ಗೋಸ್ಕರ ಇದನ್ನ ಹಾಕ್ಕೊಳ್ಳೋದು. ಓಕೆ, ಇದೀಗ ಟೊಮೆಟೊ ಹಣ್ಣು ಒಂದು ಲೆವೆಲ್ಗೆ ಬೇಯ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು. ಕಂಟಿನ್ಯೂಸ್ ಆಗಿ ಎಲ್ಲೂ ತಡ ಹಿಡಿಯೋದಾಗೆ ಸ್ಟಿರ್ ಮಾಡ್ತಾ ಬನ್ನಿ, ಕದಡ್ತಾ ಬನ್ನಿ. ಕೊನೆಯಲ್ಲಿ ಸ್ವಲ್ಪ ನೀರು ತಿಕ್ಕಾಗಿ, ಈಗ ಗೊಜ್ಜು ಗಟ್ಟಿಯಾಗ್ತಾ ಬರ್ತಾ ಇದೆ, ನೀರು ಬೇಕಿದ್ರೆ ಮಾತ್ರ ಸ್ವಲ್ಪ ಬಿಸಿ ನೀರನ್ನು, ಉಗುರು ಬೆಚ್ಚಗೆ ನೀರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು 2ರಿಂದ 3 ನಿಮಿಷದವರೆಗೆ ಬೇಯಕ್ಕೆ ಬಿಡಬೇಕು. ಇಲ್ಲಿ ಇದು ಟೊಮೆಟೊ ಹಣ್ಣು ಬೆಂದ ನಂತರ ನಾನು ಹಾಗಲಕಾಯಿ, ಹುರಿದಿಟ್ಕೊಂಡಿರ್ತಕ್ಕಂಥ ಹಾಗಲಕಾಯಿಯನ್ನು ನಾನು ಇದಕ್ಕೆ ಗೊಜ್ಜು ಸಂಪೂರ್ಣವಾಗಿ ಬೆಂದು ಅದು ಮ್ಯಾಶ್ ಆದ ನಂತರ ಈ ಗೊಜ್ಜನ್ನು ಹಾಕೋತಾ ಇದ್ದೀನಿ. ಹಾಕೊಂಡ ನಂತರ 1ರಿಂದ 2 ಟೇಬಲ್ ಸ್ಪೂನಷ್ಟು ಬೆಲ್ಲ, ನಿಮಗೆ ಸ್ವೀಟು ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರು ನಡೀತಾ, ಆಮೇಲೆ ಸ್ವೀಟ್ ಚೆಕ್ ಮಾಡಿಕೊಂಡು ಹಾಕ್ಕೋಬೋದು. ಹಾಗೆಯೇ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಓಕೆ, ನೋಡಿ ಗೊಜ್ಜು ರೆಡಿ ಆಗಿದೆ. ಇದು ಹಾಕೊಂಡು ತುಂಬ ಹೊತ್ತು ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಾಗಲಕಾಯಿ ಚೆನ್ನಾಗಿ ಬೆಂದಿರುತ್ತೆ, ಎಣ್ಣೆಯಲ್ಲೇ ಆಲ್ಮೋಸ್ಟ್ ಫ್ರೈ ಆಗಿರುತ್ತೆ. ಹಾಗಾಗಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹಾಗಲಕಾಯಿ ಗೊಜ್ಜನ್ನು ಮಾಡ್ಬೋದು ಅಂತ. ತುಂಬಾ ಸಿಂಪಲ್ ಹಾಗೂ ಅಷ್ಟೇ ರುಚಿಯಾಗಿರುತ್ತೆ. ಈ ಹಾಗಲಕಾಯಿ ಗೊಜ್ಜು ಅನ್ನದ ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದರಲ್ಲೂ ಚಪಾತಿಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ತುಂಬ ಒಳ್ಳೆ ಸೂಪರ್ ಆಗಿರ್ತಕ್ಕಂತಹ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಹಾಗಾದರೆ ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನೀವು ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸ್ಪೈಸಿ ಆಗಿರ್ತಕ್ಕಂತಹ ದೋಸೆ ಜೊತೆಗೂ ಸೂಪರಾಗಿರುತ್ತೆ ತಿನ್ನೋಕ್ಕೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಇನ್ನು ಈ ರೀತಿಯಾದ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.